ಬೆಣ್ಣೆ ಇಲ್ಲದೆ ತುಪ್ಪ ಮಾಡ್ಬೋದಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಬೆಣ್ಣೆ ಇಲ್ಲದೆ ತುಪ್ಪ ಮಾಡ್ಬೋದು. ತುಂಬ ಜನದು ಒಂದೇ ಕಂಪ್ಲೇಂಟು, ನಾವು ಏನೇ ಮಾಡಿದರೂ ಬೆಣ್ಣೆನೇ ಬರ್ತಾ ಇಲ್ಲ, ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಯಾವ ರೀತಿ ಮಾಡೋದು ಅಂತ. ಹಾಗಾದರೆ ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಯೂಸ್ ಆಗುತ್ತೆ. ಹಾಗಾದರೆ ಬನ್ನಿ, ಬೆಣ್ಣೆ ಇಲ್ಲದೆ ಯಾವ ರೀತಿ ತುಪ್ಪ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು 15 ದಿನದಿಂದ ಹಾಲನ್ನು ಕಾಯಿಸಿ ಅದರ ಕೆನೆಯನ್ನು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿ ಇಡ್ತಾ ಇದ್ದೀನಿ. ಆ ಕೆನೆನ ಒಂದು ದಪ್ಪ ತಳದ ಪಾತ್ರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಬೆಣ್ಣೆ ಮಾಡ್ಕೊತಾ ಇಲ್ಲ, ಖಾಲಿ ಕೆನೆನ ದಪ್ಪ ತಳದ ಪಾತ್ರಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರ್ತೀನಿ. ಒಂದು 10ರಿಂದ 15 ನಿಮಿಷ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕೈ ಆಡಿಸ್ಬೇಕು. ಕೈ ಆಡಿಸ್ತಾ 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 ಕೆನೆಯಿಂದ ಈ ರೀತಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವು ಸ್ವಲ್ಪ ತುಳಸಿ ಎಲೆನ ಹಾಕ್ಕೊಳ್ಳಿ, ಅದ್ರ ಜೊತೆಯಲ್ಲಿ ಗಮಕ್ಕೆ ಒಂದು 2 ಏಲಕ್ಕಿ ಹಾಕ್ಕೊಳ್ಳಿ, ಕಲ್ಲರಿಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ಳಿ, ಹಾಗೆ ರುಚಿಗೆ 1 ಚಿಟಿಕೆಯಾಗಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೈ ಆಡಿಸ್ತಾ ಇರಿ. ಕೈನ ಆಡಿಸ್ತಾನೆ ಇರಬೇಕು. 10ರಿಂದ 15 ನಿಮಿಷ ಆದ್ರೂ ಕೈನ ಬಿಟ್ಕೊಳ್ಬಾರ್ದು. ಕೈ ಆಡಿಸ್ಕೊತ ಕುಸ್ಕೊತಾನೆ ಹೋದರೆ ಈ ರೀತಿಯಲ್ಲಿ ನಿಧಾನಕ್ಕೆ ತುಪ್ಪವಾಗಿ ಕನ್ವರ್ಟ್ ಆಗುತ್ತೆ. ನೀವು ಮತ್ತೆ ಒಂದು 10ರಿಂದ 15 ನಿಮಿಷ ಅದನ್ನ ಚೆನ್ನಾಗಿ ಕುಸ್ಕೊಂಡ್ರೆ ತುಪ್ಪ ರೆಡಿ ಆಗುತ್ತೆ. ನೋಡಿ, ಯಾವುದೇ ರೀತಿ ಬೆಣ್ಣೆ ಮಾಡದೆ ಕಷ್ಟನೇ ಪಡದೆ ತುಪ್ಪನ ಮಾಡ್ಕೊಳ್ಬೋದು. ತುಪ್ಪ ಅಂತೂ ಮರಳಾಗಿ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ತುಪ್ಪ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ಈ ರೀಲ್ಸ್ನ ಶೇರ್ ಮಾಡಿ. ಬೆಣ್ಣೆ ಇಲ್ಲದೆ ತುಂಬಾ ಈಸಿಯಾಗಿ ತುಪ್ಪನ ಯಾವ ರೀತಿ ಮಾಡೋದಂತ ಅವರು ನೋಡ್ಕೊತಾರೆ. ನೋಡಿ, ಈ ರೀತಿಲಿ ಚೆನ್ನಾಗಿ ಸೋಸ್ಕೊಂಡ್ರೆ ಘಮ ಘಮಾದ ತುಪ್ಪ ರೆಡಿ ಆಗುತ್ತೆ.